ದೇವಮ್ಮ ನಮ್ಮ ಪೆನ್ಷನ್ದಾರರ ಆರೋಗ್ಯ ಸರಿಯಾಗಿರು, ಅವರಿಗೆ ಒಳ್ಳೆಯ ವಿಚಾರಗಳನ್ನು ಮಾಡ್ತಕ್ಕಂಥ ಶಕ್ತಿ ಕೊಡು, ಹಾಗೂ ನಮಗೆಲ್ಲರಿಗೂ ಪೆನ್ಷನ್ ಕೊಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಪ್ರಾರಂಭಿಸಿದ್ದೇನೆ. ಪ್ರಾರಂಭದಲ್ಲಿ ಈ 75 ವರ್ಷ ಮ್ಯಾಮ್ನವ್ರದ್ದು ಎಲ್ಲ ಶಾಲಾ ಕಾರ್ಯಕ್ರಮ ಆಯಿತು. ಇದು ಬಿಜಾಪುರ ಬಿಳಿಜೋಳದ ಮಹಿಮಾ ಆಯಿತು. 75 ವರ್ಷ ಯಾವಾಗ ಮಾಡ್ಬೋದು? ನಾನು ಯಾವಾಗ ನಾನು ಬೇರೆ ಕಡೆ ಅವರ ನಾನು ಇದ್ದೆ ಕುಷ್ಟಿಗೆ ನಾನು ಬಿಜಾಪುರ ಬಗ್ಗೆ ಅಲ್ಲ ದೊಡ್ಡ ಹೆಮ್ಮೆ ಅದ. ಬಿಜಾಪುರದವ್ರು ನನಗೆ ತುಂಬ ಜನ ಸ್ನೇಹಿತರು ಇದ್ದಾರೆ, ರಿಲೇಷನ್ ಅವರು ಇದ್ದಾರೆ, ಹಾಗೂ ನಿಮ್ಮಂಥ ಬಂಧು ಮಿತ್ರರು ಇದ್ದಾರೆ. ಇದಕ್ಕೆ ಕಾರಣ ಇದು ನಾನು ಬಿಜಾಪುರಕ್ಕೆ ಒಂದು 2-3ನೇ ಸರಿ ಬರ್ತಾ ಇರೋದು. ಗಡದವರ ಮಂಗಳ ಲಗ್ನ ಕೂಡ ಇದೆ. ದೇವಿ ಗುಡಿಯಲ್ಲಿ ಬಂದು ನಾವು ಆರೈಕೆ ಹೋಗಿದ್ವಿ. ಈಗ ನಾವು ಬಂದಿರೋ ಕಾರಣ ಏನಂದ್ರೆ ಎಲ್ಲರೂ ಏನಾಯಿತು, ಎಲ್ಲಿಗೆ ಬಂತು, ಅದು ಎಲ್ಲಿಗೆ ಬಂತು ಸಂಘ ಹಂಗಾಗಿತ್ತು. ಒಟ್ಟ ಸಹಜ. ಈಗ ಏನಾಗ್ತದಂದ್ರೆ ನಾವು ನಮ್ಮ ಸ್ವಾಧೀನ ಕರ್ಕೊಂಡ್ಬಿಟ್ಟಿವಿ. ಯಾಕಂದ್ರೆ ನಾವು ಪೆನ್ಷನ್ ಬರ್ಬೋದು. ಇದ ಪರವಾಗಿ ನೌಕರಿ ಇದ್ದಾಗ ಮನೆಗೆ ಬಂದ ತಕ್ಷಣ ಮನೆ ಬರ್ಕೊತಿದ್ದು ಹುಡುಗರು ಹಾಕೋ ಬಂದ. ಈಗ ಮುದುಕ ಬಂತ ಕರೆಕ್ಟ್ ಅಲ್ಲ ಅವರು. ಈ ಬರೋ 1,000-2,000 ರೂಪಾಯಿ ಪೆನ್ಷನ್ ಒಳಗೆ ಈ ಮುದುಕ ನ್ಯಾಯ ನೋಡ್ಕೋಬೇಕು. ಎರಡನೇದು, ಇವತ್ತೆಲ್ಲ ನೀವೇನು ಬಂದಿರಿ, ನಮಗೆ ನೀವು ಮೀಟಿಂಗ್ ಬಂದಿರಿ. ನಾನು ನೀನು ಬೆಂಗಳೂರು ಬಿಡೋವಾಗೂ ನಾನು ಹೇಳ್ತೀನಿ, ನನಗೆ ಬೈದ ಕಷ್ಟ ತಂದು ಬಿಟ್ಟು ಹೋಗಿ ಪೆನ್ಷನ್ ಹೋಗ್ತಾರ. ಎಲ್ಲ ಮನೆಗೂ ಅದೇ ಹಣೆ ಬರ. ಎಲ್ಲ ಹೆಣ್ಣನ್ನು ಬೈತಾರಂತ ನಾವು ಬಿಡಂಗಿಲ್ಲ. ಅದು ಎಲ್ಲ ರೀತಿಯಿಂದ ಬೈತಿರ್ತಾರೆ, ಇದನ್ನು ಬೈತಾರೆ. ಬೇಡ, ನಾವು ಮಾಡಕ್ಕೆ ಚಲೋ ಆಗಲ್ಲ, ನಾವು ಅದನ್ನೇ ವಿಚಾರ ಮಾಡೋಣ. ಈಗ ನೀವೆಲ್ಲ ಏನೇನು ಕೂತೀರಿ, ನೀವು ಏನು ವಿಚಾರ ಮಾಡ್ತೀರಿ? ಬರೀ ಉದ್ರಿ ಹೇಳ್ತೀನಿ, ಕೆಲಸ ಆಗ್ತಿದೆ ಹೇಳೋ ಮನಾಯ ಬರೀ ಇದ್ದಾಗ ಹೇಳ್ತೀಯ ನೀನು. ಅದನ್ನು ಹೇಳಲಿಕ್ಕೆ ಬಂದೀನಿ. ಕೆಲವು ವಿಷಯಗಳನ್ನು ನಾನೀಗ ಹೇಳೋಕ್ಕಾಗ್ತದೆ. ಸಂಘಟನೆ ಮತ್ತು ಸಂಘರ್ಷ ಎಂಬುದು ಜೀವನದಲ್ಲೂ ಇರಬೇಕು. ಎಲ್ಲಿವರೆಗೂ ಜೀವನದಲ್ಲಿ ಒಂದು ಸಂಘರ್ಷವನ್ನು ತೊಡೋದಿಲ್ಲೋ ನಿಮ್ಮ ಫ್ಯಾಮಿಲಿಯೂ ಸಕ್ಸಸ್ ಆಗಲ್ಲ. ಹೌದು, ನಮ್ದು ಇದೇ ಒಂದೇ ಪೆನ್ಷನಿಯ ಯೋಜನೆ ನಿಂತ್ಕೊಂಡು ನಾನು ಹೇಳ್ತಾ ಇಲ್ಲ. ಇವತ್ತಿನ ದಿವಸ ಇಷ್ಟು ಗಂಭೀರ ಪರಿಸ್ಥಿತಿ ಬಂದ್ರೆ ಯಾರಾದ್ರೂ ಒಂದು ಪಿಂಚಣಿಗಾರ ಹೋದ್ರೆ 4 ಜನ ತಗೊಂಡು ಹೋಗೋರಿಲ್ಲ. ಮುನ್ಸಿಪಾಲಿಟಿ ಬ್ಯಾನ್ ಆಗ್ಯಾವ. ಕಾರಣ ನಮ್ಮ ಬಾಂಧವ್ಯ, ನಮ್ಮ ಮಿತ್ರತನ, ನಮ್ಮ ರಿಲೇಷನ್ ಎಲ್ಲ ಕಳ್ಕೊಂಡ್ಬಿಟ್ಟಿವಿ ನಾವು. ನಾನು ಎಲ್ಲಿ ಹೋಗ್ತೀರಪ್ಪ ಜೀವನ? ಬರೇ ನಾನೇ ನಾನು. ಜೀವನದೊಳಗ ನೀವೊಬ್ಬರೇ ಕಠಿಣ ಪರಿಸ್ಥಿತಿ ಅಂತ ತಿಳ್ಕೊಬಾರ್ರಿ. ನಿಮ್ಮಿಂದ ಚಲೋ ಇದ್ದವ್ರು ನೋಡ್ಬಾರ್ರಿ, ನಿಮ್ಮಿಂದ ಕಠಿಣವಾಗಿದ್ದವ್ರು ನೋಡಿ. ಆವಾಗ ನಿಮ್ಮ ತಲೆ ವಿಚಾರ ಬರ್ತದ, ಇಲ್ಲಪ್ಪ ಅವ್ರ ಬಗ್ಗೆ ನಾವೇನು ವಿಚಾರ ಮಾಡೋದು. ಈಗ ನಾನು ಈ ಪೆನ್ಷನ್ ಮಾಡಿ ಹೋರಾಟದ ಹೆಸರಿಲ್ಲ. ನನಗೂ ಸಾಕಷ್ಟು ಸಂಸ್ಥೆಗಳು, ನನ್ನ ಮಕ್ಕಳು ಸಾಕಷ್ಟು ಹೆಚ್ಚಾಗ್ಯಾರ. ಆದರೆ ಸಮಾಜಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ವಿಚಾರ ಮಾಡ್ತೀನಿ. ನಾವು
जिंदगी में सब लोग खुद ही उनका सोचते, अलग लोगों का सोचते क्या? उनका सोचो जो उनका 2 वक्त का खाना भी नहीं मिल रहा है। अरे सोचो भाई, ಮಲ್ಕೊಳ್ಳೋದಕ್ಕಿಂತ ಮೊದಲು ನೀವು ಸಮಾಜಕ್ಕೆ ಏನ್ ಮಾಡಿದ್ದೀರಿ ಅಂತ ವಿಚಾರ ಮಾಡಿ ನಿಮ್ಗೆ ಹೆಚ್ಚಿನ ಬರೋಲ್ಲ ಹಂಗಂದ್ರೆ ಪೆನ್ಷನ್ ಮೇಲೆ ಹೋರಾಡಕತ್ತೀರಿ, ಪೆನ್ಷನ್ ಕೊಡ್ತೀರಿ, ಅದು ಬೇರೆ ಮಾತು. ಇದನ್ನ ಯಾರು ವಿಚಾರ ಮಾಡ್ತಾರ? ನಾನು ನೀವು ನಿಮ್ಮ ಮಕ್ಕಳಿಗೆ ಮಾಡಿದ್ರಿ, ನಿಮ್ಮ ಹೆಂಡರಿಗೆ ಮಾಡಿದ್ರಿ,